Hey guys, welcome to Shobha's Daily Life. ನಾವಿವತ್ತು ಸಕಲೇಶ್ವರ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಈ ಹೋಮ್ ಸ್ಟೇಗೆ ಹೋಗಬೇಕಾದ್ರೆ ಫಸ್ಟು ಒಂದು ಚಿಕ್ಕ ರಿವರ್ ಸಿಗುತ್ತೆ. ಈ ರಿವರ್ನ ಕ್ರಾಸ್ ಮಾಡಿದ್ರೆ ಒಂದು ಹಳ್ಳ ಅಂತ ಹೇಳ್ಬೋದು, ದೊಡ್ಡ ರಿವರ್ ಏನಲ್ಲ ಅದು, ಆ್ಯಕ್ಚುಲಿ ಒಂದು ಹಳ್ಳ ಟೈಪ್ ಇದೆ. ಅದನ್ನು ಕ್ರಾಸ್ ಮಾಡಿದ್ರೆ ರೂಮ್ಸ್ ಎಲ್ಲ ಸಿಗುತ್ತೆ. Something deep within, something new lets me emerge from my cocoon. ಈ ಥರ ಹೋಮ್ ಸ್ಟೇಗೆ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ, ನೋಡೋಣ. ಸುತ್ತ ಕಾಡು ಟೈಪ್ ಕಾಣ್ತಾ ಇದೆ. ರಾತ್ರಿ ಹೇಗೆ ಉಳ್ಕೊಳ್ಳೋದು ಅಂತ ಭಯ ಅಂತೂ ಆಗ್ತಿದೆ, ನೋಡೋಣ. ಈ ಮನೆ ಟೈಪ್ ಕಾಣ್ತಿದೆಯಲ್ಲ, ಇಲ್ಲಿ ಒಂದು 10-15 ಜನ ಬಂದರೆ ಗ್ರೂಪ್ನಲ್ಲಿ ಅವ್ರು ಉಳ್ಕೊಳ್ಳಿಕ್ಕೆ ಬೆಡ್ ಇದೆಯಂತೆ, ಅದ್ರ ರೂಮ್ ತುಂಬ. ಇದು ನಾವು ಉಳ್ಕೊಳ್ಳೋದು ರೂಮ್. ಪರವಾಗಿಲ್ಲ, ಬೇಸಿಕ್ ಎಲ್ಲ ಇದೆ. ಅವರು ಸ್ಟೋರಿ ಬುಕ್ಸ್ ಎಲ್ಲ ಇಟ್ಟಿದ್ರು. ಆದರೆ ನಾವು ರೂಮಲ್ಲಿ ಜಾಸ್ತಿ ಹೊತ್ತು ಇರಲೇ ಇಲ್ಲ. ನಾವು ಬ್ಯಾಂಗ್ಳೂರಿಂದ ಬರ್ತಿದ್ದಾಗೆ ಒಂದು ದೇವ್ರ ಮನೆ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿಂದ ಬರೋಷ್ಟರಲ್ಲಾಗಲೇ ಕತ್ಲೆ ಆಗಿತ್ತು. ನೈಟು ಬಂದರೆ ಇಲ್ಲ ಹತ್ರ. ನಾವು ಹೋಗಿದ್ದು ಫೆಬ್ರವರಿ 14. ಆ ಟೈಮಲ್ಲಿ ಸ್ವಲ್ಪ ಚಳಿ ಕೂಡ ಇತ್ತು. ಸೊ ಅದರಿಂದ ಈ ಥರ ಬಾನ್ ಫೈರ್ ಹಾಕಿದ್ರು. Green Nest Homestay. ನಾವು ಬೇಗ ಊಟ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಎತ್ತಿನ ಭುಜಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಎತ್ತಿನ ಭುಜಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ರೂಮ್ ಎಲ್ಲ ರೆಡಿ ಮಾಡಿದ್ರು. ಎತ್ತಿನ ಭುಜದಿಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾವು ಅಬ್ಬೆ ಫಾಲ್ ಹೋಗೋಣ ಅಂದ್ಕೊಂಡು ರೆಸ್ಟ್ ಮಾಡಿದ್ವಿ. ಎತ್ತಿನ ಭುಜದಿಂದ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾವು ಈ ಹೋಮ್ ಸ್ಟೇಗೆ ಬರಬೇಕಾದ್ರೆ ಒಂದು ಹಳ್ಳ ಸಿಕ್ತಲ್ಲ,
ಆ ಹಳ್ಳ ಹತ್ರ ಚೆನ್ನಾಗಿದೆ ಎಂಜಾಯ್ ಮಾಡಲಿಕ್ಕೆ ಆ್ಯಕ್ಚುಲಿ ಓಡಾಡಲಿಕ್ಕೆ ಅಂತ ನಾನು ಹೋದೆ ಅಲ್ಲಿ. ಆ ಹಳ್ಳದ ಮೇಲೆ ಒಂದು ಸೇತುವೆ ಟೈಪ್ ಇದೆ. ಆ ಸೇತುವೆಗೆ ಒಂದು ಜೂಲ ಕಟ್ಟಿದ್ದಾರೆ. ಜೂಲ ಅಂದರೆ ಉಯ್ಯಾಲೆ ಕಟ್ಟಿದ್ದಾರೆ. ಚೆನ್ನಾಗಿತ್ತು. ಆ ಸೇತುವೆ ಕಟ್ಟಿರೋ ಉಯ್ಯಾಲೆ ಇದೆ. ಇಲ್ಲಿಗೆ ಫ್ರೆಂಡ್ಸ್ ಗ್ರೂಪ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅವು ಪಾಂಪ್ಲೆಟ್ ಥರ ಡಿಫ್ರೆಂಟ್ ಅವೇ ಗೊತ್ತಾ ಫಿಶ್ಶು. ಇಲ್ಲಿ ಒಂದು ಮರಕ್ಕೆ ಹಗ್ಗ ಕಟ್ಟಿ ಬಿಟ್ಟಿದ್ದಾರೆ. ಅದನ್ನು ಆಟ ಆಡಲಿಕ್ಕೆ ಅಂತ ಟ್ರೈ ಮಾಡಿದೆ. ಅಲ್ಲಿ ತುಂಬ ಭಯ ಆಗ್ತಾಯಿತ್ತು. ಜಾಸ್ತಿ ಆಳ ಕೂಡ ಇತ್ತು ಅಲ್ಲಿ. ಇಲ್ಲಿ ಈ ಎಲೆಕ್ಟ್ರಿಕ್ ವೈರ್ ಮೇಲೆ ಹಕ್ಕಿಗಳು ತುಂಬ ಚೆನ್ನಾಗಿತ್ತು. ಈ ಹೋಮ್ ಸ್ಟೇ ಹತ್ರ ಒಂದು ಮರಕ್ಕೆ ಒಂದು ಟಯರು ಹಗ್ಗ ಕಟ್ಟಿದ್ದಾರೆ ಆಟ ಆಡಲಿಕ್ಕೆ ಅಂತ. ಇದು ಟೆಂಟ್ ಹೌಸ್ ಅಂತ. ಅಲ್ಲಿ ಟೆಂಟ್ ಹೌಸ್ ಕೂಡ ಇತ್ತು. ಬೆಳಗ್ಗೆ ಎದ್ದರೆ ಹೋಮ್ ಸ್ಟೇ ಈ ಥರ ಕಾಣುತ್ತೆ. ಸೂಪರ್, ಸ್ವರ್ಗನೇ ಇದ್ದ ಹಾಗಿದೆ. ಹಕ್ಕಿಗಳು ಚಿಲಿಪಿಲಿ, ಹಳ್ಳದಲ್ಲಿ ನೀರು ಹರಿಯೋದು, ಜುಳು ಜುಳು ಶಬ್ದ ತುಂಬ ಚೆನ್ನಾಗಿತ್ತು.
ಹಿಬ್ಬನಿ ಬಿದ್ದು ಈ ಥರ ಮಳೆ ಬಂದಿರೋ ಹಾಗಿದೆ. ಇಬ್ಬನಿ ತಪ್ಪಿದ ಇಳೆಯನು, ಆ ರೀತಿ ಇದೆ ಇದು. Wish that I could cough out my emotions in a healthy manner and just become the right person that actually matters. And every day I drive